ಡೆಮೋಕ್ರಸಿ ಇಸ್ ದ ವರ್ಸ್ಟ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾರೆ. ಒಂದು ಊರಿನ ಒಂದ್ 20 ಜನ ಒಂದ್ ಯಾವ್ದೋ ಫಂಕ್ಷನ್ ಹೋಗಿದ್ರಂತೆ ಬೇರೆ ಊರಿಗೆ. ಓಕೆ, ಒಂದ್ ಯಾವ್ದೋ ಫಂಕ್ಷನ್ ಗೆ ಹೋಗಿದ್ರು ಅವರು. ಇದು ಇವ್ರ ಊರು, ಬೇರೆ ಫಂಕ್ಷನ್ ಹೋಗಿದ್ರು. ಒಂದ್ಸಾರಿ ವಾಪಸ್ ಬರ್ತಾ ಇರುವಾಗ, ಆಗಿನ ಕಾಲದಲ್ಲೆಲ್ಲ ಈ ದೀಪ ಬೆಳಕು ಲೈಟ್ಸ್ ಎಲ್ಲ ಇರ್ಲಿಲ್ಲ. ಹಾಗಾಗಿ ವಾಪಸ್ ಬರುವಾಗ ಇವರು ದಾರಿ ತಪ್ಪಿದ್ರಂತೆ. ಇಷ್ಟು ಜನ, ಒಂದ್ 20 ಜನ ದಾರಿ ತಪ್ಪಿದ್ರಂತೆ. ಕಾಡಲ್ಲಿ, ದೊಡ್ಡ ಕಾಡು, ಎತ್ತ ತಿರುಗಾಡಿದ್ರು ಕೂಡ ಅವ್ರಿಗೆ ದಾರಿನೇ ಸಿಗ್ತಾ ಇಲ್ಲ. ಎಲ್ಲಾ ಕಡೆ ಹುಡ್ಕಾಡಿ ನೋಡಿದ್ರು ಸಿಗ್ತಾನಿಲ್ಲ. 2-3 ದಿನ ಆಯ್ತಂತೆ. 2-3 ದಿನ ಆದ್ರೂ ಕೂಡ ಇವ್ರಿಗೆ ದಾರಿ ಸಿಗ್ಲಿಲ್ಲ. ಅಲ್ಲಿ ಹುಡ್ಕಾಡಿ ನೋಡ್ತಾರಂತೆ. ಹಸಿವಾಗಿತ್ತಂತೆ, ಸಿಕ್ಕಾಪಟ್ಟೆ ಹಸಿವಾಗಿತ್ತಂತೆ. ಏನಾದ್ರೂ ಊಟ ಮಾಡ್ಬೇಕಲ್ಲ. ಕಾಡಿನಲ್ಲಿ ಯಾವ್ದಾದ್ರು ಪ್ರಾಣಿನ ಬೇಟೆ ಆಡ್ಬೇಕು ಅಂದ್ರೆ ಯಾವ ಪ್ರಾಣಿನೂ ಸಿಗ್ತಾ ಇಲ್ಲ. ಏನಾದ್ರೂ ಗಡ್ಡೆ ಗೆಣಸು ಹಣ್ಣು ಹಂಪಲು ತಿನ್ಬೇಕಂದ್ರೆ ಒಣ ಕಾಡು, ಯಾವ ಫಲಾನು ಇಲ್ಲ ಆ ಟೈಮ್ ಅಲ್ಲಿ. ಆ ತರ ಆಗಿದೆ ಅದು ಕಾಡು. ಏನ್ ಮಾಡ್ಬೇಕು ಅಂತ ನೋಡ್ತಾರೆ. ಕಾಡಿನಲ್ಲಿ ಗಿಡಗಳಲ್ಲಿ ಕಾಗೆಗಳಷ್ಟೇ ಕಂಡು ಬಂದ್ವಂತೆ. ಬರೀ ಕಾಗೆ ಇದ್ವು. ಕಾಗೆ ಬಿಟ್ಟು ಬೇರೆ ಪಕ್ಷಿನೂ ಇಲ್ಲ, ಬೇರೆ ಪ್ರಾಣಿನೂ ಇಲ್ಲ. ಎಲ್ರು ಆಲೋಚನೆ ಮಾಡಿದ್ರಂತೆ 20 ಜನ, ಏನ್ ಮಾಡೋಣ, ನೋಡಿದ್ರೆ 2-3 ದಿನ ಆಯ್ತು ಊಟ ಇಲ್ಲ. ಮತ್ ಇದೇ ತರ ಆದ್ರೆ ನಾವೇನ್ ಬದುಕಲ್ಲ ಇನ್ ಬಹಳ ದಿನ. ದಾರಿ ನೋಡಿದ್ರೆ ಸಿಗ್ತಾ ಇಲ್ಲ, ಏನ್ ಮಾಡೋಣ ಅಂತ ಆಲೋಚನೆ ಮಾಡಿದಾಗ ಎಲ್ರು ಏನ್ ಅನ್ಕೊಂಡ್ರಂತೆ, ಸರಿಪಾ ಏನಾದ್ರು ಆಗ್ಲಿ ಕಾಗೆನೆ ಕೊಂದು ಸುಟ್ಟು ತಿಂದು ಬಿಡೋಣ ಅಂತ ನಿರ್ಧಾರ ಮಾಡಿದ್ರಂತೆ. ಇವ್ರೊಳಗಡೆ ಒಬ್ಬ ವ್ಯಕ್ತಿ ಇದ್ದಂತೆ. ಅವನ ಏನಂದಂತೆ, ಇಲ್ಲ, ನನ್ನ ಒಂದು ಸಿದ್ಧಾಂತದ ಪ್ರಕಾರ, ನನಗೆ ನನ್ನ ತಂದೆ ತಾಯಿ ಕಲ್ಸಿ ಕೊಟ್ಟಿರೋ ಪ್ರಕಾರ ನಾನು ಕಾಗೆಯನ್ನ ತಿನ್ನೋಕ್ ನನ್ ಮನಸ್ಸು ಒಪ್ಪಲ್ಲ, ನಾನು ಕಾಗೆಯನ್ನ ತಿನ್ನೋದೇ ಇಲ್ಲ ಅಂತ ಆತ ನಿರ್ಧಾರ ಮಾಡಿದ್ದಂತೆ. ಆಯ್ತು, ಉಳಿದಿರೋರು ಸರಿಪಾ ನೀನ್ ಬಿಟ್ರೆ ಬಿಡು, ನಾವು ಬದುಕಬೇಕು, ನೀನ್ ಸತ್ರೆ ಸಾಯಿ ಅಂತ ಉಳಿದಿರೋರು ನಿರ್ಧಾರ ಮಾಡಿ ಏನ್ ಮಾಡಿದ್ರು, ಬೇಟೆ ಆಡಿದ್ರಂತೆ ಕಾಗೆಗಳನ್ನ. ಸುಟ್ಟು ತಿಂದ್ ರಾತ್ರಿ ಮಲ್ಕೊಂಡ್ರಂತೆ. ಮಲ್ಕೊಂಡು ಬೆಳಗ್ಗೆ ಕುರಿ ಕಾಯೋರು ಬಂದ್ರಂತೆ ಆ ಜಾಗಕ್ಕೆ. 3-4 ದಿನಗಳ ನಂತರ ಕುರಿ ಕಾಯೋರು ಬಂದಾಗ ಇವ್ರು ನೋಡಿದ್ರಂತೆ, ಕೇಳಿದ್ರಂತೆ, ಯಾಕ್ರಿ ಇಲ್ಯಾಕ್ ನೀವು ಬಂದಿದ್ದೀರಿ, ಹೀಗ್ಯಾಕಾಗಿದೆ ಅಂತ ಹೇಳಿದಾಗ ಅವ್ರು ಸ್ಟೋರಿ ಹೇಳಿದ್ರಂತೆ. ಇಲ್ಲ, ನಾವ್ ಹೀಗ್ ಬೇರೆ ಊರ್ಗ್ ಹೋಗಿದ್ವಿ, ವಾಪಸ್ ನಮ್ ಊರ್ಗ್ ಹೋಗ್ಬೇಕಂದ್ರೆ ನಾವು ದಾರಿ ತಪ್ಪಿದೀವಿ, ತುಂಬಾ ದೊಡ್ಡ ಕಾಡಿದೆ, ನಮ್ಗ್ ದಾರಿ ಗೊತ್ತಾಗ್ತಾ ಇಲ್ಲ. ಹೌದಾ, ಸರಿ, ನಾವ್ ಬನ್ರಿ ದಾರಿ ತೋರಿಸ್ತೀವಿ ಅಂತ ಅವ್ರಿಗೆ ಸಹಾಯ ಮಾಡಿ ಅವರನ್ನ ವಾಪಸ್ ಅವ್ರ ಊರ್ ಕಡೆಗೆ ಕರ್ಕೊಂಡು ಬರ್ತಾ ಇದ್ರಂತೆ. ಈಗ ಇಷ್ಟು ಜನರಲ್ಲಿ 19 ಜನ ಕಾಗೆ ತಿಂದಿದ್ದಾರೆ, ಇವನೊಬ್ಬ ತಿಂದಿಲ್ಲ. ಓಕೆ, ಈಗ ಅವ್ರ 19 ಜನ ಏನ್ ಯೋಚನೆ ಮಾಡಿದ್ರಂತೆ, ಊರ್ ಸಮೀಪ ಬರ್ತಾ ಇದೆ. ಈಗ ಊರಲ್ಲಿ ಹೋದ್ಮೇಲೆ ಇವನೇನ್ ಹೇಳ್ತಾನೆ, ಇವ್ರು ಇಷ್ಟು ಜನ ಕಾಗೆ ತಿಂದಿದ್ದಾರೆ. ಅವಾಗ ಜನ ಏನ್ ಅನ್ಕೊಳ್ತಾರೆ, ನಮ್ ಬಗ್ಗೆ ಟೀಕೆ ಮಾಡ್ತಾರೆ, ಗೇಲಿ ಮಾಡ್ತಾರೆ, ನಮ್ ಬಗ್ಗೆ ಅಪಹಾಸ್ಯ ಮಾಡ್ತಾರೆ, ನಮ್ ಮರ್ಯಾದೆ ಹೋಗುತ್ತೆ ಊರಲ್ಲಿ. ಸೊ ಅದಕ್ಕೆ ಏನ್ ಥಿಂಕ್ ಮಾಡಿದ್ರಂತೆ, ನಾವೇ ಎಲ್ರು ಸೇರಿ ಇವನೇ ಕಾಗೆ ತಿಂದಿದಾನ ಅಂತ ಹೇಳ್ಬಿಡೋಣ. ಊರ್ ಸಮೀಪ ಬಂದಂತೆ ಎಲ್ರು ಕೂಗ್ ಹೊಡಿಯೋಕ್ ಸ್ಟಾರ್ಟ್ ಮಾಡಿದಂತೆ. ಇವ್ನ್ ಕಾಗೆ ತಿಂದಿದ್ದಾನೆ, ಇವ್ನ್ ಕಾಗೆ ತಿಂದಿದ್ದಾನೆ, ಇವ್ನ್ ಕಾಗೆ ತಿಂದಿದ್ದಾನೆ, ಇವ್ನ್ ಕಾಗೆ ತಿಂದಿದ್ದಾನೆ. ಇವ್ನ್ ಬಾಯಿ ಬಡ್ಕೊಂಡ್ರು ಕೇಳೋರಿಲ್ಲ ಜನ. ಯಾಕೆ ಮೆಜಾರಿಟಿ ಇದೆ ಇಲ್ಲಿ, ಹೌದಲ್ವಾ? ಯಾರನ್ನ ನಂಬ್ತೀರಿ ನೀವು? ಒಬ್ರು ಹೇಳೋದ್ ನಂಬ್ತಿರೋ, ಬಹಳ ಜನ ಹೇಳೋದ್ ನಂಬ್ತೀರಿ? ಬಹಳ ಜನ ಹೇಳೋದ್ರ ನಂಬ್ತೀವಲ್ವಾ? ಸೊ ಈ ತರ ಪಾಪ ಇವನಿಗೆ ಶಿಕ್ಷೆ ಕೊಟ್ರಂತೆ ಊರವ್ರು ಎಲ್ರು ಸೇರಿ. ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಡೆಮೋಕ್ರಸಿ. ಈ ತರ ನಡೆಯುತ್ತೆ ಜಗತ್ನಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಪ್ರಜಾಪ್ರಭುತ್ವ ಒಂದು ಘೋರ ಅನ್ಯಾಯ. ಈ ತರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಹುಷಾರಾಗಿರ್ಬೇಕು.